ನವದೆಹಲಿ ಜಾಗತಿಕ ತಂತ್ರಜ್ಞಾನ ಹಾಗೂ ನೀತಿ ರೂಪಿಸುವ ಕ್ಷೇತ್ರದ ನಾಯಕರನ್ನ ಆತಿಥ್ಯ ವಹಿಸಿರುವ ಎಐ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ದೃಷ್ಟಿಕೋನವನ್ನ ಸ್ಪಷ್ಟಪಡಿಸಿದ್ರು. ಸುದ್ದಿ ಸಂಸ್ಥೆಗಳಿಗೆ ನೀಡಿದ ಸಂದರ್ಶನದಲ್ಲಿ ವಿಕಸಿತ ಭಾರತ 2047 ಕನಸಿನ ಸಾಕಾರಕ್ಕೆ ಎಐ ಪ್ರಮುಖ ಚಾಲನಾ ಶಕ್ತಿಯಾಗಲಿದೆ ಎಂದು ಮೋದಿ ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಎಐ ಅಧಿಪತ್ಯಕ್ಕಾಗಿ ನಡೆಯುತ್ತಿರುವ ಸ್ಪರ್ಧೆಯ ನಡುವೆ ಭಾರತವು ವಿಶ್ವದ ಅಗ್ರ 3 ಎಐ ಮಹಾಶಕ್ತಿಗಳಲ್ಲಿ ಒಂದಾಗಬೇಕು ಎಂಬುದು ತನ್ನ ಗುರಿ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪ್ರಧಾನಿಯವರ ಪ್ರಕಾರ ಎಐ ಕೇವಲ ತಂತ್ರಜ್ಞಾನವಲ್ಲ, ಅದು ಆಡಳಿತ, ಶಿಕ್ಷಣ, ಆರೋಗ್ಯ, ಕೃಷಿ, ನ್ಯಾಯ ವ್ಯವಸ್ಥೆ ಹಾಗೂ ಕೈಗಾರಿಕಾವರೆಗೆ ವ್ಯಾಪಕ ಪರಿಣಾಮ ಬೀರುವ ಪರಿವರ್ತನಾ ಶಕ್ತಿ. ಭಾರತವು ಯುವ ಜನಸಂಖ್ಯೆ, ವಿಸ್ತಾರವಾದ ಡಿಜಿಟಲ್ ಮೂಲಸೌಕರ್ಯ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಸ್ಮಾರ್ಟ್ ಆಪ್ ಪರಿಸರದ ಮೂಲಕ ಎಐ ಕ್ಷೇತ್ರದಲ್ಲಿ ಮುಂಚೂಣಿಗೆ ಬರಲು ಅಗತ್ಯವಾದ ಬಲವನ್ನು ಹೊಂದಿದೆ ಎಂದು ಅವರು ಹೇಳಿದರು. ಡಿಜಿಟಲ್ ಇಂಡಿಯಾ ಮೂಲಕ ನಿರ್ಮಿತವಾದ ಸಾರ್ವಜನಿಕ ಡಿಜಿಟಲ್ ವೇದಿಕೆಗಳು ಅಂದ್ರೆ ಆಧಾರ್, ಯುಪಿಐ, ಡಿಜಿಲಾಕರ್ ಮುಂತಾದ ವ್ಯವಸ್ಥೆಗಳು ಎಐ ಆಧಾರಿತ ಪರಿಹಾರಗಳಿಗೆ ದೃಢ ನೆಲೆಯಾಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಎಐ ಅಭಿವೃದ್ಧಿಯಲ್ಲಿ ಮಾನವ ಕೇಂದ್ರಿತ ಹ್ಯೂಮನ್ ಸೆಂಟ್ರಿಕ್ ದೃಷ್ಟಿಕೋನ ಅಗತ್ಯವೆಂದು ಮೋದಿ ಒತ್ತಿ ಹೇಳಿದರು. ತಂತ್ರಜ್ಞಾನವು ಮಾನವನ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು, ಮಾನವನನ್ನ ಬದಲಾಯಿಸಬಾರದು ಎಂಬುದು ಅವರ ಅಭಿಪ್ರಾಯ. ಉದ್ಯೋಗಾವಕಾಶಗಳ ಬಗ್ಗೆ ಇರುವ ಆತಂಕಗಳನ್ನು ಉಲ್ಲೇಖಿಸಿ ಹೊಸ ಕೌಶಲ್ಯಾಭಿವೃದ್ಧಿ, ರೀಸ್ಕಿಲ್ಲಿಂಗ್ ಹಾಗೂ ಆಪ್ ಸ್ಕಿಲ್ಲಿಂಗ್ ಕಾರ್ಯಕ್ರಮಗಳ ಮೂಲಕ ಯುವಕರನ್ನು ಭವಿಷ್ಯದ ಉದ್ಯೋಗಗಳಿಗೆ ಸಜ್ಜುಗೊಳಿಸಲಾಗುತ್ತದೆ ಎಂದು ಹೇಳಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ವಿವಿಧ ಕೌಶಲ್ಯಾಭಿವೃದ್ಧಿ ಮಿಷನ್ಗಳು ಎಐ ಯುಗಕ್ಕೆ ತಕ್ಕಂತೆ ರೂಪುಗೊಳ್ಳುತ್ತದೆ ಎಂದರು. ಭಾರತದಲ್ಲಿ ಎಐ ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಉತ್ತೇಜಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಅವರು ವಿವರಿಸಿದರು. ಸಾರ್ವಜನಿಕ ಮತ್ತು ಖಾಸಗಿ ಭಾಗಗಳಾದ ಪಿಪಿಪಿ ಮಾದರಿಯಲ್ಲಿ ಎಐ ಸಂಶೋಧನಾ ಕೇಂದ್ರಗಳು, ಡೇಟಾ ಸೆಟ್ಗಳ ಲಭ್ಯತೆ, ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ವೃದ್ಧಿಸುವುದು ಮತ್ತು ಸ್ಮಾರ್ಟ್ ಆಪ್ಗಳಿಗೆ ಪ್ರೋತ್ಸಾಹ ನೀಡುವುದು ಇವುಗಳ ಮೂಲಕ ದೇಶೀಯ ಪರಿಸರವನ್ನು ಬಲಪಡಿಸಲಾಗುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ರೋಗ ನಿರ್ಣಯ ವೇಗವರ್ಧನೆ, ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಳ, ನ್ಯಾಯ ವ್ಯವಸ್ಥೆಯಲ್ಲಿ ಪ್ರಕರಣಗಳ ನಿರ್ವಹಣೆ ಸುಧಾರಣೆ ಮತ್ತು ನಗರ ಆಡಳಿತದಲ್ಲಿ ಸ್ಮಾರ್ಟ್ ಪರಿಹಾರಗಳು ಇವು ಎಐನಿಂದ ಸಾಧ್ಯವಾಗುವ ಪ್ರಮುಖ ಫಲಿತಾಂಶಗಳೆಂದು ಅವರು ಹೇಳಿದರು. ಎಐ ನೈತಿಕತೆ ಅಂದ್ರೆ ಎಥಿಕ್ಸ್ ಮತ್ತು ದತ್ತಾಂಶ ರಕ್ಷಣೆ, ಡಾಟಾ ಪ್ರೊಟೆಕ್ಷನ್ ವಿಷಯಗಳನ್ನ ಪ್ರಧಾನಿ ಸ್ಪಷ್ಟವಾಗಿ ಉಲ್ಲೇಖಿಸಿದರು. ಜಾಗತಿಕ ಮಟ್ಟದಲ್ಲಿ ಜವಾಬ್ದಾರಿಯುತ ಎಐ ಅಭಿವೃದ್ಧಿಗೆ ಭಾರತ ಮುಂಚೂಣಿಯ ಪಾತ್ರ ವಹಿಸಲಿದೆ ಎಂದು ಹೇಳಿದರು. ಪಾರದರ್ಶಕತೆ, ಗೌಪ್ಯತೆ ಮತ್ತು ಭದ್ರತೆ ಈ 3 ತತ್ವಗಳು ಎಐ ನೀತಿಗಳ ಮೂಲವಾಗಿರಬೇಕು ಎಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ತಂತ್ರಜ್ಞಾನ ಅಭಿವೃದ್ಧಿಯ ಜೊತೆಗೆ ನೈತಿಕ ಮಾನದಂಡಗಳು ಮತ್ತು ನಿಯಂತ್ರಣ ವ್ಯವಸ್ಥೆಗಳು ಸಮನ್ವಯವಾಗಿ ನಡೆಯಬೇಕು ಎಂಬುದನ್ನು ಅವರು ಒತ್ತಿ ಹೇಳಿದರು. ಜಾಗತಿಕ ಎಐ ಸ್ಪರ್ಧೆಯಲ್ಲಿ ಭಾರತ ತನ್ನದೇ ಆದ ವಿಶಿಷ್ಟ ಮಾದರಿಯನ್ನು ಸ್ಥಾಪಿಸಬಹುದು ಎಂದು ಮೋದಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕಾಸ್ಟ್ ಎಫೆಕ್ಟಿವ್ ಪರಿಹಾರಗಳು, ಬಹುಭಾಷಾ ಸಾಮರ್ಥ್ಯಗಳು ಮತ್ತು ಜನಕೇಂದ್ರಿತ ಸೇವೆಗಳ ಮೂಲಕ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಮಾದರಿಯಾಗಬಹುದು ಎಂದರು. ವಿಕಸಿತ ಭಾರತ 2047 ಗುರಿಯಡಿಯಲ್ಲಿ ಎಐ, ಸೆಮಿಕಂಡಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಡೀಪ್ ಟೆಕ್ ಕ್ಷೇತ್ರಗಳಲ್ಲಿ ಹೂಡಿಕೆ ಹೆಚ್ಚಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಒಟ್ಟಾರೆಯಾಗಿ ನವದೆಹಲಿಯಲ್ಲಿ ನಡೆದ ಎಐ ಶೃಂಗಸಭೆ ಭಾರತ ತನ್ನ ಎಐ ಯಾತ್ರೆಯನ್ನ ವೇಗಗೊಳಿಸಲು ಸಜ್ಜಾಗಿದೆ ಎಂಬ ಸಂದೇಶವನ್ನು ನೀಡಿದೆ. ಪ್ರಧಾನಿಯವರ ದೃಷ್ಟಿಯಲ್ಲಿ ಎಐ ದೇಶದ ಆರ್ಥಿಕ ಬೆಳವಣಿಗೆಗೆ, ಸಾಮಾಜಿಕ ನ್ಯಾಯ ಮತ್ತು ಉತ್ತಮ ಆಡಳಿತಕ್ಕೆ ಪ್ರಮುಖ ಸಾಧನ. ವಿಶ್ವದ ಅಗ್ರ 3 ಎಐ ಮಹಾಶಕ್ತಿಗಳ ಸ್ಥಾನ ಪಡೆಯುವ ಗುರಿಯೊಂದಿಗೆ ಭಾರತ ಮುಂದುವರಿಯುತ್ತಿದೆ ಎಂದು ಮೋದಿ ಘೋಷಿಸಿದ್ದು, ಮುಂದಿನ ದಶಕದಲ್ಲಿ ಎಐ ಕ್ಷೇತ್ರದಲ್ಲಿ ದೇಶದ ಪ್ರಭಾವ ಹೆಚ್ಚುವ ಸಾಧ್ಯತೆ ಬಗ್ಗೆ ವಿಶ್ವದ ಗಮನ ಸೆಳೆಯಲಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.